ಇನ್ನು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಕುಮಾರ್ ಬಂಗಾರಪ್ಪ. ಗೊಂದಲದ ಚರ್ಚೆ ಬೆನ್ನಲ್ಲೇ ಕುಮಾರ್ ಬಂಗಾರಪ್ಪ ಸಖತ್ ಆಕ್ಟಿವ್ ಆಗಿದ್ದಾರೆ. ಮಾಜಿ ಸಿಎಂ ಪುತ್ರನಿಗೆ ಸಿಕ್ಕೆ ಬಿಡ್ತಾ ಉತ್ತರ ಕನ್ನಡದ ಬಿಜೆಪಿಯೇ ಟಿಕೆಟ್ ಆಗಿದೆ. ಸೋತ ಬಳಿಕ ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ ಅಂತರ ಕಾಯ್ದುಕೊಂಡಿದ್ರು. ನಿನ್ನೆ ಮಾಜಿ ಸಿಎಂ ಬೊಮ್ಮಾಯಿಯನ್ನ ಭೇಟಿಯಾಗಿದ್ರು ಕುಮಾರ್ ಬಂಗಾರಪ್ಪ. ಹೈಕಮಾಂಡ್ ನಾಯಕರಿಗೆ ಬೊಮ್ಮಾಯಿ ಮೂಲಕ ಬಂಗಾರಪ್ಪ ಒತ್ತಡ ಹೇರೋ ಪ್ರಯತ್ನ ಮಾಡಿದರು. ಉತ್ತರ ಕನ್ನಡದ ಲೋಕಸಮರದ ಟಿಕೆಟ್ ತಮಗೆ ಬೇಕು ಅಂತ ಹೇಳಿ ಈಗ ಬಹಳ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಓಡಾಟ ನಡೆಸ್ತಾ ಇರೋದು ನೋಡಿದ್ರೆ ಸುಳಿವು ಸಿಕ್ಕಿದೆಯಾ ತಮಗೆ ಟಿಕೆಟ್ ಖಾತ್ರಿ ಆಗೋದ್ರ ಕುರಿತು, ಹಾಗಾಗಿ ಇಷ್ಟು ಬೇಗ ಆಕ್ಟಿವ್ ಆದ್ರ ಅಂತ ಹೇಳಿ. ವಿಧಾನಸಭಾ ಚುನಾವಣೆ ಸೋಲಿನ ನಂತರ ಬಿಜೆಪಿ ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ರು, ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಈಗ ಏಕಾಏಕಿ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ ಕುಮಾರ್ ಬಂಗಾರಪ್ಪ. ಮತ್ತೊಂದು ಕಡೆ ಬಹಳ ಹಿಂದಿನಿಂದಲೂ ಕೂಡ ಅದೇ ಕ್ಷೇತ್ರದಲ್ಲಿ ಇನ್ಆಕ್ಟಿವ್ ಆಗಿದ್ದಂತಹ ಸಂಸದರು ಅನಂತಕುಮಾರ್ ಹೆಗಡೆ ಇತ್ತೀಚಿನ ದಿನಗಳಲ್ಲಿ ಕಳೆದ 2 ತಿಂಗಳಿಂದ ಬಹಳ ಆಕ್ಟಿವ್ ಆಗಿ ಟಿಕೆಟ್ಗಾಗಿ ಸಾಕಷ್ಟು ಹೋರಾಟ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತು ಅವರ ಹೇಳಿಕೆಗಳ ಮೂಲಕ ಕೂಡ ಮೇಲಿಂದ ಮೇಲೆ ಸುದ್ದಿಯಾದರೂ ಇತ್ತೀಚೆಗೆ ಸಂವಿಧಾನ ತಿದ್ದುಪಡಿ ಬಗ್ಗೆ ಮತ್ತೊಮ್ಮೆ ಮಾತನಾಡಿ ವಿವಾದದ ಸುಳಿಕೆ ಸಿಲುಕಿದ್ರು. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕುಮಾರ್ ಬಂಗಾರಪ್ಪ ಸದ್ಯ ಆಕ್ಟಿವ್ ಆಗಿದ್ದಾರೆ. ಹೈಕಮಾಂಡ್ ಅಥವಾ ರಾಜ್ಯದ ನಾಯಕರೇನಾದರೂ ಭರವಸೆ ಕೊಟ್ರಾ? ಬಿಜೆಪಿ ಟಿಕೆಟ್ ಗೊಂದಲದ ಚರ್ಚೆ ಬೆನ್ನಲ್ಲೇ ಕುಮಾರ್ ಬಂಗಾರಪ್ಪ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹೈಕಮಾಂಡ್ನ ಮಟ್ಟದಲ್ಲಿ ಉತ್ತರ ಕನ್ನಡದ ಟಿಕೆಟ್ ಬಗ್ಗೆ ಚರ್ಚೆ ಆಗಿದೆ. ಕುಮಾರ್ ಬಂಗಾರಪ್ಪಗೆ ಅದನ್ನು ನೀಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಡಿಗ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದರ ಚರ್ಚೆ ಆಗಿದೆ. ಈ ಚರ್ಚೆ ನಡೆದಿರೋದ್ರ ಬೆನ್ನಲ್ಲೇ ಈಗ ಕುಮಾರ್ ಬಂಗಾರಪ್ಪ ಕೂಡ ಈ ಕಡೆ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಈಗಾಗಲೇ ಅನಂತಕುಮಾರ್ ಹೆಗಡೆ ವರ್ಸಸ್ ವಿಶ್ವೇಶ್ವರ ಕಾಗೇರಿ ಫೈಟ್ ಇತ್ತು. ಈ ಇಬ್ಬರ ನಡುವೆ ಟಿಕೆಟ್ಗಾಗಿ ಜಟಾಪಟಿ ಇತ್ತು. ಈಗ ನೋಡಿದ್ರೆ ಕುಮಾರ್ ಬಂಗಾರಪ್ಪ ಕೂಡ ಆಕ್ಟಿವ್ ಆಗಿದ್ದಾರೆ. ಈ ನಡುವೆ ಅಖಾಡಕ್ಕೆ ಕುಮಾರ್ ಬಂಗಾರಪ್ಪ ಎಂಟ್ರಿ ಕೊಟ್ಟು ಬಹಳ ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ತೆರೆಮರೆಯಲ್ಲಿ ರಾಜ್ಯ ನಾಯಕರ ಮೂಲಕ ಟಿಕೆಟ್ಗೆ ಲಾಬಿ ನಡೆಸಿದ್ದಾರೆ. ಕೊನೆ ಕ್ಷಣದ ಕಸರತ್ತು ನಡೆಸ್ತಾ ಇದ್ದಾರೆ ಸದ್ಯ ಕುಮಾರ್ ಬಂಗಾರಪ್ಪ. ಈಗಾಗಲೇ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈಡಿಗ ನಾಯಕನಿಗೆ ಟಿಕೆಟ್ ಕೊಟ್ಟಾಗಿದೆ. ಬಟ್ ಮತ್ತೊಂದು ಕ್ಷೇತ್ರದಿಂದ ಈಡಿಗ ನಾಯಕನಿಗೆ ಟಿಕೆಟ್ ಕೊಡಬಹುದಾ, ಕೊಟ್ಟರೆ ಏನಾಗಬಹುದು, ಈ ಬಗ್ಗೆ ಚರ್ಚೆ ಆಗಿದೆ. ಉತ್ತರ ಕನ್ನಡದಲ್ಲಿ ಈಡಿಗ ಸಮುದಾಯಕ್ಕೆ ಟಿಕೆಟ್ ನೀಡೋದಾ ಬೇಡವಾ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಗೊಂದಲಗಳ ನಡುವೆನೇ ಕುಮಾರ್ ಬಂಗಾರಪ್ಪ ಆಕ್ಟಿವ್ ಆಗಿದ್ದಾರೆ. ಕೊನೆ ಕ್ಷಣದಲ್ಲಿ ಏನೆಲ್ಲ ಪ್ರಯತ್ನಗಳು ಮಾಡಬೇಕು, ರಾಜ್ಯ ನಾಯಕರ ಮೂಲಕ ಕೇಂದ್ರ ನಾಯಕರ ಮೇಲೆ ಒತ್ತಡ ಹೇರಿಸಿ ಟಿಕೆಟ್ ಪಡೆದುಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.